55 ಲಕ್ಷ ನಗದು ಹಾಗೂ ಚಿನ್ನಾಭರಣವನ್ನ ಪಡ್ಕೊಂಡು ವಂಚನೆ ಮಾಡಿದಂತಹ ಪ್ರಕರಣ ಸಂಬಂಧ ಇದೀಗ ಐಶ್ವರ್ಯ ಗೌಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಐಶ್ವರ್ಯ ಗೌಡ ವಿರುದ್ಧ ರವಿಕುಮಾರ್ ಮತ್ತು ಪೂರ್ಣಿಮಾ ದಂಪತಿ ದೂರನ್ನ ಕೊಟ್ಟಿದ್ರು. ಮಂಡ್ಯದಲ್ಲಿ ವಿಚಾರಣೆಗೆ ಐಶ್ವರ್ಯ ಗೌಡ ಹಾಜರಾಗಿದ್ದಾರೆ. ಸೆಂಟ್ ಠಾಣೆ ಪೊಲೀಸರಿಂದ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಐಶ್ವರ್ಯ ವಿರುದ್ಧ ರವಿಕುಮಾರ್ ಮತ್ತು ಪೂರ್ಣಿಮಾ ದಂಪತಿಗಳು ದೂರನ್ನ ದಾಖಲು ಮಾಡಿದ್ರು. ದೂರನ್ನ ಆಧರಿಸಿ ನೋಟಿಸ್ ಅನ್ನ ಸೆಂಟ್ ಠಾಣೆ ಪೊಲೀಸರು ಜಾರಿ ಮಾಡಿದ್ರು. ಐಶ್ವರ್ಯ ಗೌಡ ಮತ್ತು ಆಕೆಯ ಪತಿ ಹರೀಶ್ ಅವರ ವಿಚಾರಣೆಯನ್ನ ಸೆಂಟ್ ಠಾಣೆಯ ಡಿವೈಎಸ್ಪಿ ನಡೆಸ್ತಾರೆ. ಶಿವಮೂರ್ತಿ ಮಂಡ್ಯ ಸೆಂಟ್ ಠಾಣೆಯ ಡಿವೈಎಸ್ಪಿ ನೇತೃತ್ವದಲ್ಲಿ ಈ ವಿಚಾರಣೆ ನಡೆಯುತ್ತೆ. ಈಗಾಗಲೇ ಕೆಲವೊಂದು ಪ್ರಶ್ನೆಗಳನ್ನ ತಯಾರಿ ಮಾಡಿಕೊಂಡಿದ್ದಾರೆ ಅವರಿಗೆ ಪ್ರಶ್ನೆ ಕೇಳುವಂತಹ ಸಲುವಾಗಿ. ಅದಕ್ಕೆ ಸಂಬಂಧಿತವಾಗಿ ಹಲವಾರು ಉತ್ತರವನ್ನು ಅವರಿಂದ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ. ಯಾಕೆ 55 ಲಕ್ಷ ಇಸ್ಕೊಂಡು ವಾಪಸ್ ಕೊಟ್ಟಿಲ್ಲ, ಚಿನ್ನಾಭರಣ ಇತ್ಯಾದಿ ಎಲ್ಲ ಏನಾಯಿತು, ಏನು ಮಾಡಿದ್ರಿ, ಎಲ್ಲಿದೆ, ಇದೆಲ್ಲದರ ಬಗ್ಗೆ ವಿವರಣೆ ಕೊಡಿ ಅಂತ ಈಗ ಮಂಡ್ಯ ಡಿವೈಎಸ್ಪಿ ಪ್ರಶ್ನೆಗಳನ್ನು ಎತ್ತಲಿದ್ದಾರೆ. ಸೊ ಯಾವುದೇ ರೀತಿಯಾದಂತಹ ಮುಜುಗರ ಆಗಲಿ ಅಥವಾ ಒಂದು ಗಿಲ್ಟ್ ಫೀಲ್ ಆಗಲಿ ಇದ್ಯಾವುದೂ ಕೂಡ ಐಶ್ವರ್ಯ ಗೌಡ ಅವರಲ್ಲಿ ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ಡಿವೈಎಸ್ಪಿ ನೇತೃತ್ವದಲ್ಲಿ ವಿಚಾರಣೆಗೆ ಕರೆಯಲಾಗಿದೆ. ಐಶ್ವರ್ಯ ಜೊತೆಗೆ ಆಕೆಯ ಪತಿ ಕೂಡ ಇವತ್ತಿನ ವಿಚಾರಣೆಗೆ ಹಾಜರಾಗಿದ್ದಾರೆ. ದಿವ್ಯಾ, ಏನು ರವಿಕುಮಾರ್ ಮತ್ತೆ ಪೂರ್ಣಿಮಾ ಎಂಬುವರು ಮಂಡ್ಯದ ಸೆಂಟ್ ಠಾಣೆಗೆ ಕಳೆದ ತಿಂಗಳಷ್ಟೇ ಕೂಡ ದೂರನ್ನು ನೀಡಿರ್ತಾರೆ. ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಏನು 55 ಲಕ್ಷ ರೂಪಾಯಿ ಮತ್ತೆ ಚಿನ್ನಾಭರಣವನ್ನ ನಮಗೆ ವಂಚನೆ ಮಾಡಿದ್ದಾರೆ ಅಂತೇಳಿ ಒಂದು ದೂರನ್ನ ಕೊಟ್ಟಿರುತ್ತದೆ. ಅದು ಕೂಡ ಬೆಂಗಳೂರಿನಲ್ಲಿ ಐಶ್ವರ್ಯ ಗೌಡ ವಿರುದ್ಧವಾಗಿ ಒಂದಷ್ಟು ಪ್ರಕರಣಗಳು ದಾಖಲಾದ ಬಳಿಕವಾಗಿ ಒಂದೊಂದಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇತ್ತು. ಆ ಪ್ರಕರಣದಲ್ಲಿ ಈ ಒಂದು ಪ್ರಕರಣ ಕೂಡ ಒಂದಾಗಿದೆ. ಈಗಾಗಲೇ ಕಳೆದ 15 ದಿನಗಳ ಹಿಂದೆಷ್ಟೇ ಕೂಡ ಇವ್ರಿಗೆ ಐಶ್ವರ್ಯ ಗೌಡಗೆ ಏನು ನೋಟಿಸ್ ಅನ್ನು ಕೊಟ್ಟು ಏನು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಕೂಡ ನೋಟಿಸ್ ಅನ್ನು ಕೊಡಲಾಗಿತ್ತು. ಆದ್ರೆ ಅದ್ಯಾವುದು ಕೂಡ ಈಕೆ ಬಂದಿರಲಿಲ್ಲ. ಇವತ್ತು ನೇರವಾಗಿ ತನ್ನ ಪತಿಯೊಂದಿಗೆ ಸೆಂಟ್ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗಿರುವಂತದ್ದು. ಡಿವೈಎಸ್ಪಿ ಶಿವಮೂರ್ತಿ ಅವರನ್ನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ 1.5 ತಾಸಿಗೂ ಕೂಡ ಹೆಚ್ಚು ಕಾಲ ಇದೀಗ ಅವರನ್ನ ಸೆಂಟ್ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಯಾವೆಲ್ಲ ಕಾರಣಕ್ಕಾಗಿ ಇವರ ಮಧ್ಯೆ ಹಣದ ವ್ಯವಹಾರ ನಡೆದಿತ್ತು, ಯಾಕೆ ರಿಟರ್ನ್ ಮಾಡಿಲ್ಲ, ಒಂದ್ ವೇಳೆ ಹಣ ಕೊಟ್ಟಿದ್ದಕ್ಕೆ ದಾಖಲೆಗಳಿದಾವ, ಯಾವ ರೂಪದಲ್ಲಿ ಹಣ ಪಡ್ಕೊಂಡಿರುವಂತದ್ದು, ಜೊತೆಗೆ ಚಿನ್ನಾಭರಣಗಳನ್ನ ಪಡೆದುಕೊಳ್ಳುವಂತ ಉದ್ದೇಶವೇನು ಅಂತ ಹೇಳಿ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಇದೀಗ ಡಿವೈಎಸ್ಪಿ ರೆಡಿ ಮಾಡ್ಕೊಂಡಿರುವಂತದ್ದು. ಆ ಪ್ರಶ್ನೆಗಳನ್ನ ಕೇಳಿ ಅವ್ರ ಹತ್ರ ಉತ್ತರವನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನೇನು ಸುಮಾರು ಅರ್ಧ ಗಂಟೆಗಳ ಕಾಲ ಇನ್ನು ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ. ಬಳಿಕ ಅವರು ಹೊರಗಡೆ ಬರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ.